ಪೂಜೆ ಮತ್ತು ಧ್ಯಾನ ಈ ಎರಡೂ ಕೂಡ ಆಧ್ಯಾತ್ಮದ ಎರಡು ಹಂತಗಳು ಅಂತ ಹೇಳಿ ಪೂಜೆಯನ್ನ ಭೌತಿಕವಾಗಿ ಯಾಂತ್ರಿಕ ಕ್ರಿಯೆ ಅಂತ ಹೇಳಿದ್ರಿ. ಹಂಗಂದ್ರೆ ಪೂಜೆ ಮಾಡೋದ್ರಿಂದ ಮಾನವನಲ್ಲಿ ಯಾವುದೇ ರೀತಿಯ ಸಕಾರಾತ್ಮಕ ಬದಲಾವಣೆಗಳು ಆಗೋದಿಲ್ವಾ? ಆಧ್ಯಾತ್ಮಿಕ ಬೆಳವಣಿಗೆಗಳು ಆಗೋದಿಲ್ವಾ ಅಂತ ತಿಳಿಸ್ಕೊಡಿ. ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬರುತ್ತೆ. ಧ್ಯಾನಕ್ಕೆ ಬಂದ ಹೊಸದ್ರಲ್ಲಿ ನಾನು ಪತ್ರಿ ಸರ್ಗೆ ಇದೇ ಪ್ರಶ್ನೆನ ಕೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ದೇನಂದ್ರೆ, ಯಾವುದೇ ವ್ಯಕ್ತಿ ಮೂಲಾಧಾರ ಚಕ್ರ ಸ್ಥಿತಿಯಲ್ಲಿದ್ದಾಗ, ನಾನು ನನ್ನಿಂದ ನನಗೆ ನನಗಾಗಿ ಅನ್ನುವಂತ ಹಂತದಲ್ಲಿದ್ದಾಗ, ತನ್ನನ್ನ ತಾನೇ ಕೇಂದ್ರ ಬಿಂದುವನ್ನಾಗಿಸ್ಕೊಂಡಾಗ ಧ್ಯಾನ ಇರ್ಲಿ, ಅವ್ರುಗಳು ದೇವರನ್ನು ಕೂಡ ನಂಬದೇ ಇರಬಹುದು, ಸಂಪೂರ್ಣವಾಗಿ ಭೌತಿಕ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಆಸ್ತಿ, ಅಂತಸ್ತು, ಸಂಪತ್ತು, ಸ್ಥಾನ, ಘನತೆ, ಗೌರವದ ಗುಂಗಲ್ಲಿ ಜೀವಿಸ್ತಾ ಇರ್ತಾರೆ. ಅಹಂ ಅನ್ನೋದು ಅವರನ್ನ ಆಳ್ತಾ ಇರುತ್ತೆ. ಅವರಿಂದ ಕಾಯ, ವಾಚ, ಮನಸ ತಪ್ಪುಗಳಾಗ್ತಾ ಅವರ ನಾಡಿ ಮಂಡಲವನ್ನ ಅಶುದ್ಧಗೊಳಿಸ್ಕೊಳ್ತಾ ಇರ್ತಾರೆ. ಕರ್ಮದ ಗಂಟು ಮೂಟೆಗಳನ್ನ ದೊಡ್ಡದಾಗಿ ಮಾಡ್ಕೊತಾ ಬರ್ತಾರೆ. ಯಾವಾಗ ಅವರ ನಾಡಿ ಮಂಡಲ ಅಶುದ್ಧತೆಯಿಂದ ಪ್ರಾಣಶಕ್ತಿ ಚೈತನ್ಯದ ಹರಿವಿಗೆ ಅಡಚಣೆ ಉಂಟಾಗುತ್ತೋ ಆಗ ಮೊದಲಿಗೆ ಅವ್ರಿಗೆ ಅನಾರೋಗ್ಯ ಉಂಟಾಗುತ್ತೆ, ಅನಾರೋಗ್ಯ ಕಾಡುತ್ತೆ. ಮುಂದೆ ಅನಾರೋಗ್ಯಗಳು ಒಂದು ಸೀರಿಯಸ್ ಸ್ಥಿತಿಗೆ ಹೋದಾಗ ಅಥವಾ ತೊಂದರೆಗಳು ಜಾಸ್ತಿ ಆದಾಗ, ಆಕಸ್ಮಿಕವಾಗಿ ವಿನಾಶಕ ಘಟನೆಗಳು ಘಟಿಸಿದಾಗ, ಸಾವು ನೋವುಗಳು ಸಂಭವಿಸಿದಾಗ, ದುಃಖ ಆವರಿಸಿದಾಗ ಅವ್ರ ಮನ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಏನಂತ, ನನಗ್ಯಾಕೆ ಹಿಂಗಾಯ್ತು, ನನಗೇ ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆಗಳು ಕೂಡ ಹುಟ್ಟಬಹುದು. ಆಧ್ಯಾತ್ಮದ ಮೊರೆ ಹೋಗಿ ಅವರಿವರು ಸೂಚಿಸುವಂತ ಪೂಜೆ ಪುನಸ್ಕಾರಗಳನ್ನ ಮಾಡಿಸಬಹುದು, ಅಥವಾ ಅವರೂ ಮಾಡಬಹುದು ಪೂಜೆಗಳನ್ನ. ಅವರಿಂದ ಆಗಿರೋ ತಪ್ಪುಗಳಿಂದ, ಅವರ ತಪ್ಪು ನಡವಳಿಕೆಯಿಂದ ಆ ಕಷ್ಟದ ಸ್ಥಿತಿ ಬಂದಿರಬಹುದು ಅಂತಾನೋ ಒಳ ಮನಸ್ಸಿನಲ್ಲಿ ಅನ್ನಿಸ್ತಾ ಇರುತ್ತೆ. ಆದ್ರೆ ಯಾರ ಜೊತೆನೂ ಚರ್ಚೆ ಮಾಡಲ್ಲ. ಯಾರ ಕಣ್ಣು ತಪ್ಪಿಸಿ ಏನೇನೇ ಮಾಡಿದ್ರು ಕೂಡ ಭಗವಂತನ ಕಣ್ಣಿಗೆ ಕಾಣದೇ ಇರೋ ತರ ಮಾಡಕ್ ಆಗೋದೇ ಇಲ್ಲ ಅನ್ನೋ ಚಿಂತನೆನೂ ಅವ್ರಿಗೆ ಬಂದು, ಅಥವಾ ಅರಿವು ಮೂಡಿ ಸ್ವಲ್ಪ ಭಯಾನು ಹುಟ್ಟಬಹುದು. ಈ ಸಂದರ್ಭದಲ್ಲಿ ಮೌನದಲ್ಲಿ ಯಾರಿಗೂ ತಿಳಿದೇ ಇದ್ದಂಗೆ ಭಗವಂತನ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ. ಭಕ್ತಿ ಮಾರ್ಗಕ್ಕೆ ಬಂದ್ಬಿಡ್ಬೋದು. ಭಗವಂತ ನೀನ್ ಕಾಪಾಡಪ್ಪ ಅಂತ ಅವ್ರ ಬಾಯಲ್ಲಿ ಬರ್ಬೋದು. ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಚಿತ್ತ ಶುದ್ಧಿಗೆ ಪ್ರಯತ್ನ ಪಡ್ತಾರೆ. ಕಣ್ಣು ಮಾತ್ರ ಮುಚ್ಚಿ ಕೈ ಮುಗಿದು ಕಾಣದ ಅರಿಯದ ದೇವರಿನಲ್ಲಿ ಏಕಾಗ್ರತೆಯಿಂದ ಮನಸ್ಸಿನಿಂದಾನೇ ಬೇಡ್ಕೊಳ್ಳಬಹುದು. ನನ್ನಿಂದ ಈ ತರ ತಪ್ಪಾಗ್ಬಿಟ್ಟಿದೆ ಅಂತ ಪಶ್ಚಾತ್ತಾಪ ಕೂಡ ಪಡಬಹುದು. ಯಾರಿಗೂ ಹೇಳಲ್ಲ, ಒಬ್ರೇ ಮಾಡ್ಕೋತಾರಂತೆ. ಆ ರೀತಿ ಮಾಡಬಾರ್ದಾಗಿತ್ತು, ಅದರಿಂದಾನೇ ತಪ್ಪಾಗಿದೆ ಅಂತ ಅವ್ರಿಗೆ ಅನ್ನಿಸ್ದಾಗ, ಸೆಲ್ಫ್ ರಿಯಲೈಸೇಷನ್ ಆದಾಗ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳು ಹೆಚ್ಚು. ಸತ್ಸಂಗ, ಸ್ವಾಧ್ಯಾಯದ ಕಡೆನೂ ವಾಲ್ಬಹುದು. ಅವ್ರಿವ್ರ ಬಾಯಿನಲ್ಲಿ ಕೇಳ್ತಾ ಇರ್ತಾರೆ, ಬರ್ತಾರೆ ಅಂದ್ರೆ, ಅಥವಾ ಅವ್ರು ಮಾತಾಡಿದ ಕಡೆಗೆ ಇವ್ರ ಗಮನನೂ ಹೋಗುತ್ತೆ. ಏನಂತ, ನಾವು ಮಾಡಿದ ಎಲ್ಲೂ ಹೋಗಲ್ಲ, ಕರ್ಮ ರಿಟರ್ನ್ಸ್ ಅನ್ನೋ ಮಾತನ್ನ ಕೇಳಿ ಕರ್ಮ ಅನ್ನೋದು ಹೇಗ್ ಕೆಲಸ ಮಾಡತ್ತೆ ಅಂತ ತಿಳ್ಕೊಳ್ಬೇಕು ಅನ್ನೋ ಜ್ಞಾನ ತೃಷೆಯಿಂದ ಆತ್ಮಜ್ಞಾನಕ್ಕೆ ಅರ್ಹತೆಯನ್ನ ಪಡಿತಾರೆ ಅನ್ನೋದು ನಿರ್ವಿವಾದ, ಅದರಲ್ಲೇನು ಸಂಶಯ ಇಲ್ಲ ಅಂತ ಪತ್ರಿ ಸರ್ ನಮ್ಗೆ ವಿವರಿಸಿದ್ರು. ಹಾಗಾಗಿ ಪೂಜೆ, ಉಪಾಸನೆ ಅನ್ನೋದು ಭಕ್ತಿ ಮಾರ್ಗದ ಆಧ್ಯಾತ್ಮಿಕ ಬೆಳವಣಿಗೆಯ ಮೊದಲನೇ ಹಂತ. ಈ ಉಪಾಸನಾ ಮಾರ್ಗ 100% ನಿಷ್ಪ್ರಯೋಜಕ ಅಲ್ಲ. ಅಂದ್ರೆ ಅದರಿಂದ ಏನು ಯೂಸೇ ಇಲ್ಲ ಅಂತಿಲ್ಲ. ಅಲ್ಲೂ ಕೂಡ ಮಾನವನಲ್ಲಿ ಒಂದು ಹಂತದ ಆಧ್ಯಾತ್ಮಿಕ ಪ್ರಕ್ರಿಯೆ ನಡೆಯುತ್ತೆ. ಏನು? ಉಪಾಸನೆ ಮೂಲಕ ಮಾನವರಲ್ಲಿ ಯಾವ ರೀತಿಯ ಸೂಕ್ಷ್ಮ ಆಧ್ಯಾತ್ಮಿಕ ಪ್ರಕ್ರಿಯೆ ನಡೆಯುತ್ತೆ ಅಂತಾನು ತಿಳಿಸಿದ್ರು. ಅಂದ್ರೆ ಮಂತ್ರೋಚ್ಚಾರಣೆ ಅನ್ನೋದು ಮಣಿಪೂರಕ ಚಕ್ರದಿಂದ ಪ್ರಾರಂಭ ಆಗಿ ಅನಾಹತ ಚಕ್ರದ ಮೂಲಕ ವಿಶುದ್ಧ ಚಕ್ರದಲ್ಲಿ ಸೇರಿ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗುತ್ತೆ, ಉತ್ತೇಜಿತಗೊಳ್ಳುತ್ತೆ. ಆಗ ಅವರ ಮಾತು ನುಡಿಯಲ್ಲಿ ಸ್ಪಷ್ಟತೆ ಬರುತ್ತೆ, ತಕ್ಕಮಟ್ಟಿಗೆ ಸತ್ಯತೆನೂ ಬರುತ್ತೆ. ಸುಳ್ಳು ಹೇಳಿದ್ರೆ ಆ ಭಗವಂತ ಶಿಕ್ಷಿಸಬಹುದು ಅನ್ನೋ ಭಯಾನೂ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಈ ಉಪಾಸನೆ ಅನ್ನೋದು ಭಗವಂತನ ಮೇಲಿರೋ ಭಯ, ಭಕ್ತಿ, ನಂಬಿಕೆ ಮತ್ತು ಶರಣಾಗತ ಭಾವದ ಪ್ರದರ್ಶನನೂ ಕೂಡ ಹೌದು. ಸ್ವಲ್ಪ ಮಟ್ಟಕ್ಕೆ ತೋರಿಕೆ ಕೂಡ ಹೌದು ಅಂತ ಅಂದಿದ್ದಾರೆ ಪತ್ರಿ ಸರ್. ಇರೋದಕ್ಕಿಂತ ಸ್ವಲ್ಪ ಒಂದು ತೋರಿಕೆಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೂ ಉಪಾಸನೆಯಿಂದ ಮಾನವನಲ್ಲಿರೋ ಅಹಂಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅವನ ಆಲೋಚನೆ, ಮಾತುಗಳಲ್ಲಿ ಸತ್ಯತೆ, ಸುಧಾರಣೆ ಕಂಡು ಬರುತ್ತೆ. ಕರ್ಮ ಸಿದ್ಧಾಂತದ ಅರಿವು ಕೂಡ ಮೂಡಬಹುದು.